Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಸೊ ಕೇಂದ್ರ ಸಂಪುಟ ಸೇರಲಿರುವಂತಹ ಸಂಭವನೀಯ ಸಚಿವರ ಪಟ್ಟಿ ಹಿರಿಯ ನಾಯಕರಾದಂತಹ ಅಮಿತ್ ಶಾ ಸೇರಿದ ಹಾಗೆ ಒಂದಷ್ಟು ಸಂಭವನೀಯ ಹೆಸರುಗಳ ಪಟ್ಟಿ ಇದೆ. ಆಫ್ಕೋರ್ಸ್ ಅಮಿತ್ ಶಾ, ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ ಹೆಸರುಗಳು ಇದ್ದೇ ಇರುತ್ತೆ. ನಿರ್ಮಲಾ ಸೀತಾರಾಮನ್ ಇವರೆಲ್ಲರೂ ಕೂಡ ಹಿಂದೆ ಕೂಡ ಸಚಿವರಾಗಿದ್ದಂಥವ್ರು, ಮತ್ತೆ ಇವರು ಮುಂದುವರಿಯೋದ್ರಲ್ಲಿ ಯಾವುದೇ ಅಚ್ಚರಿ ಇಲ್ಲ. ಹಾಗೇನೆ ಅಶ್ವಿನಿ ವೈಷ್ಣವ್, ಪಿಯೂಷ್ ಗೋಯಲ್, ಮನ್ಸುಖ್ ಮಾಂಡವಿಯ, ಅರ್ಜುನ್ ಮೇಘವಾಲ್, ಶಿವರಾಜ್ ಸಿಂಗ್ ಚೌಹಾಣ್, ಅಣ್ಣಾಮಲೈ, ಇಲ್ಲಿ ಬಹಳ ಗಮನಿಸಬೇಕಾದಂತ ಹೆಸರು ಅಣ್ಣಾಮಲೈ, ಜೊತೆಗೆ ಸುರೇಶ್ ಗೋಪಿ, ಮನೋಹರ್ ಲಾಲ್ ಖಟ್ಟರ್, ಸರ್ಬಾನಂದ್ ಸೋನೋವಾಲ್, ಕಿರಣ್ ರಿಜಿಜು, ರಾವ್ ಇಂದರ್ಜಿತ್, ಜಿತೇಂದ್ರ ಸಿಂಗ್. ಸೊ ಒಂದಷ್ಟು ಹೆಸರುಗಳು. ಸಂಭವನೀಯ ಸಚಿವರ ಪಟ್ಟಿಯನ್ನು ನೋಡೋದಾದ್ರೆ ಅಮಿತ್ ಶಾ ಗೃಹ ಸಚಿವರಾಗಿ ಕಾರ್ಯನಿರ್ವಹಿಸಿದಂಥವ್ರು ಹಿಂದೆ. ಸೊ ಈಗ ಮತ್ತೆ ಸಹಜವಾಗಿ ಅವರ ಹೆಸರು ಇದ್ದೇ ಇರುತ್ತೆ. ಇನ್ನು ರಾಜನಾಥ್ ಸಿಂಗ್ ಹಿರಿಯ ನಾಯಕರು, ಅವರು ಕೂಡ ಮಿನಿಸ್ಟರ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇವೆಲ್ಲವೂ ಕೂಡ ಶೋರ್ ಶಾರ್ಟ್ ಹೆಸರುಗಳು ಆಲ್ಮೋಸ್ಟ್. ಇನ್ನು ನಿತಿನ್ ಗಡ್ಕರಿ ಅವರಿಗೂ ಕೂಡ ಸಚಿವ ಸ್ಥಾನ ಇವತ್ತು ನೀಡಲಾಗುತ್ತೆ. ಹಾಗೆಯೇ ನಿರ್ಮಲಾ ಸೀತಾರಾಮನ್ ವಿತ್ತ ಸಚಿವೆಯಾಗಿ ಕಳೆದ ಬಾರಿ ಒಳ್ಳೆ ಸ್ಕೋರ್ ಮಾಡಿರುವಂಥ ನಿರ್ಮಲಾ ಸೀತಾರಾಮನ್, ಸೊ ಅವ್ರಿಗೂ ಕೂಡ ಮತ್ತೆ ಪಟ್ಟ ಒಂದು ಬಂದಿದೆ. ಹಾಗೆ ಅಶ್ವಿನಿ ವೈಷ್ಣವ್ ಅವ್ರಿಗೂ ಕೂಡ. ಇನ್ನು ಪಿಯೂಷ್ ಗೋಯಲ್, ಇವರೆಲ್ಲ ಈ ಕ್ಯಾಬಿನೆಟ್ನ ಕೋರ್ ಮೆಂಬರ್ಸ್ ಅಂತ ಹೇಳ್ಬೋದು. ಯಾಕಂದರೆ ಈ ಹೆಸರುಗಳು ಟಾಪ್ 10ನಲ್ಲಿ ಬರುವಂಥ ಹೆಸರುಗಳು. ಮನ್ಸುಖ್ ಮಾಂಡವಿಯ, ಸೊ BJPಯ ಸಂಸದರಾಗಿ ಇವರೆಲ್ಲರೂ ಕೂಡ ಇರುವಂಥವ್ರು. ಅದರಲ್ಲಿ ನಿರ್ಮಲಾ ಅವ್ರನ್ನ ಈಗ ಹೊರತುಪಡಿಸಿ ಅರ್ಜುನ್ ಮೇಘವಾಲ್ ನಾವು ನೋಡ್ತಾ ಇದ್ದೀವಿ. ಸೊ ಎಲ್ಲರೂ ಕೂಡ ಬಹುತೇಕ ಆ ಒಂದು ಲಿಸ್ಟ್ನಲ್ಲಿ ಇರ್ತಾರೆ. ಜೊತೆಗೆ ಈ ಬಾರಿ ಮಹಿಳಾ ಪ್ರಾತಿನಿಧ್ಯ ಎಷ್ಟು ಮಟ್ಟಿಗಿರುತ್ತೆ ಅನ್ನೋ ಕುತೂಹಲ ಕೂಡ ಸಹಜವಾಗಿದೆ. ಹೊಸ ಮುಖಗಳನ್ನು ನೋಡ್ಬೋದು ಅಂತ. ಸೊ ಅಣ್ಣಾಮಲೈ BJPಯಲ್ಲಿ ಸೋಲನ್ನು ಕಂಡಿದ್ರೂ ಕೂಡ ಪಕ್ಷವನ್ನು ತಮಿಳುನಾಡಿನಲ್ಲಿ ಕಟ್ಟಿದಂಥ ರೀತಿ ಅಥವಾ ಒಂದು ಅಲ್ಲೊಂದು ವಾತಾವರಣ ಏನು ಕ್ರಿಯೇಟ್ ಆಯಿತು BJP ಪರವಾಗಿ, ಅದಕ್ಕೆ ಅವ್ರಿಗೂ ಕೂಡ ಮಣೆ ಹಾಕುವಂಥ ಒಂದು ಕೆಲಸ ಆಗ್ತಾ ಇದೆ ಅನ್ನೋದು. ಇನ್ನು ಕರ್ನಾಟಕದಿಂದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು HD ಕುಮಾರಸ್ವಾಮಿ ಈ ಬಾರಿ ಕೇಂದ್ರ ಮಂತ್ರಿ ಆಗುವಂಥ ಒಂದು ಅವಕಾಶ ಅವ್ರನ್ನ ಹುಡ್ಕೊಂಡು ಬಂದಿದೆ. ಹಾಗಾದರೆ ಕುಮಾರಸ್ವಾಮಿ TV9 ಜೊತೆ ಮಾತನಾಡಿದರು, ಏನು ಹೇಳಿದರು ಬನ್ನಿ ನೋಡೋಣ. ನಾನು ಅವ್ರಿಗೆ ಬಿಟ್ಟಿದ್ದೇನೆ, ಯಾವುದಕ್ಕೂ ನಾನು ಆ್ಯಕ್ಚುಲಿ ಒತ್ತಾಯಗಳನ್ನು ಹಾಕಿಲ್ಲ. ಸನ್ಮಾನ್ಯ ಪ್ರಧಾನಮಂತ್ರಿಗಳ ತೀರ್ಮಾನ ಅದು. ಸರ್ ಕೃಷಿ ಖಾತೆ ಅದು ಸಿಕ್ಕಿದ್ರೆ ಸಂತೋಷ ನನಗೆ. ಯಾಕೆಂದರೆ ಕೃಷಿಗೆ ಸಂಬಂಧಪಟ್ಟಂಥದ್ದು ಮೊದಲಿಂದಲೂ ಆಸಕ್ತಿ ಇದೆ. ಆ ಇಲಾಖೆ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ನನ್ನ ಮೇಲೆ ಏನು ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ. ನನಗಿಂತ ಹೆಚ್ಚಾಗಿ ನಮ್ಮ ತಂದೆಯವರ ಬಗ್ಗೆ ಅವ್ರಿಗೆ ಗೌರವ ಇದೆ. ಆ ಒಂದು ನಮ್ಮ ತಂದೆಯವರ ಮಾರ್ಗದರ್ಶನ ನಾನೇನು ಇಲ್ಲಿವರೆಗೆ ಪಡೆದಿದ್ದೇನೆ. ಈಗ ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನನಗೆ ಒಂದು ಉತ್ತಮ ಅಂತ ನನಗೆ ಬೇಕಾಗಿರೋದು ಹಣ ಸಂಪಾದನೆ ಮಾಡೋದಲ್ಲ, ಜನರ ಮಧ್ಯದಲ್ಲಿ ನಾನಿರಬೇಕು, ಜನಕ್ಕೂ ನನಗೂ ಕನೆಕ್ಟಿವಿಟಿ ಬೇಕು, ಜನರ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು. ಅಂಥ ಒಂದು ಇಲಾಖೆ ದೊರಕಿದ್ರೆ ಇವತ್ತು ನಾನು ಮಂತ್ರಿ ಆಗಿದ್ದಕ್ಕೂ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇದರಲ್ಲಿ ಭಾಳ ಆಸೆಯಿಂದ ಅಭಿಮಾನಿಗಳು, ಹಿತೈಷಿಗಳು ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಬಂದಿದ್ದಾರೆ ನಮ್ದು ವಿಶ್ವಾಸ ಮಾಡೋದಕ್ಕೆ. ಅವ್ರಿಗೆ ಆರೋಗ್ಯದ ಸಮಸ್ಯೆ ವರ್ಷಗಳ ಬಳಿಕ ದೆಹಲಿಯಲ್ಲಿ ಮತ್ತೊಂದು ಪ್ರಮಾಣ ವಚನ ನಿಮ್ಮ ಕುಟುಂಬದಿಂದ ಸ್ವೀಕಾರ ಮಾಡ್ತಿರೋದು ಅಧಿಕಾರದಲ್ಲಿತ್ತು ಸರ್, ಇದಕ್ಕೇನು ಹೇಳ್ತೀರಿ ಸರ್? ಇಲ್ಲಿ ನನಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಕ್ಕಂಥದ್ದು ಒಂದು ಒಳ್ಳೆಯ ಗಳಿಗೆ. ಆದರೆ ಇಲ್ಲಿ ಪ್ರಮಾಣ ವಚನದ ಅರ್ಥ ನಾನು ಮುಂದೆ ಯಶಸ್ವಿ ಆಗ್ತಕ್ಕಂಥದ್ರಲ್ಲಿ ನಾನು ಆ ನಿಟ್ಟಿನಲ್ಲಿ ನನಗೆ ಯಶಸ್ಸು ದೊರಕಿದ್ರೆ, ಉತ್ತಮ ಅಂತ ಕೆಲಸ ಮಾಡಿ ನಾಡಿನ ಜನತೆಯ ಗೌರವ ಉಳಿಸ್ತಕ್ಕಂಥ ಕೆಲಸದಲ್ಲಿ ಯಶಸ್ವಿ ಆದರೆ ಆಗ ನನಗೆ ಸಂತೃಪ್ತಿ ತರತಕ್ಕಂಥದ್ದು. ಆಗ ನಿಮ್ಮ ಜೊತೆ ನನ್ನ ಖುಷಿನ ಹಂಚ್ಕೊತೀನಿ. ಇದರಲ್ಲಿ ಭಾಳ ಆಸೆಯಿಂದ ಅಭಿಮಾನಿಗಳು, ಹಿತೈಷಿಗಳು ಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಬಂದಿದ್ದಾರೆ. ಇನ್ನು ರಾಜ್ಯಕ್ಕೆ ಹೆಚ್ಚು ಸಚಿವ ಸ್ಥಾನ ಸಿಗುವಂತ ನಿರೀಕ್ಷೆಯಲ್ಲಿದ್ದೇವೆ ಅಂತ BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದ್ದಾರೆ. ಆದರೆ ಮಾಜಿ CM BSY ಎಷ್ಟು ಸ್ಥಾನ ಸಿಗುತ್ತೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಅತ್ತ ಸೋಮಣ್ಣ ಕೂಡ ಮೋದಿ 3ನೇ ಬಾರಿ ಪ್ರಧಾನಿ ಆಗ್ತಿರೋದು ಖುಷಿ ಆಗ್ತಿದೆ ಅಂತ ಹೇಳಿದ್ದಾರೆ. ಬಹಳ ಸಂತೋಷದ ವಿಷಯ. 3ನೇ ಬಾರಿಗೆ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆಗ್ತಿರುವಂಥದ್ದು ಇಡೀ ವಿಶ್ವನೇ ಕೊಂಡಾಡ್ತಾ ಇದೆ. ನಾನು ಸಹ ಅಭಿನಂದನೆಯನ್ನು ಸಲ್ಲಿಸ್ತೇನೆ.
ಕರ್ನಾಟಕದ ದೃಷ್ಟಿಯಿಂದ ನರೇಂದ್ರ ಮೋದಿಜಿಯವರು ಏನು ತೀರ್ಮಾನ ತಗೊತಾರೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಅವ್ರೇನು ತೀರ್ಮಾನ ತಗೊತಾರೆ ಕಾದು ನೋಡೋಣ ಸಾಯಂಕಾಲ. ಕುಮಾರಸ್ವಾಮಿ ಅವರಿಗೆ ಕನ್ಫರ್ಮ್ ಆಗ್ತಾ ಇದೆ ಮಂತ್ರಿ ಸ್ಥಾನ. ಒಳ್ಳೇದು. ಬಿಜೆಪಿ ಅವರಿಗೆ ಯಾರಿಗೆ ಆಗ್ಬೋದು ಸರ್? ಗೊತ್ತಿಲ್ಲ, ಅದು ಇನ್ನೂ ನರೇಂದ್ರ ಮೋದಿಯವ್ರ ತೀರ್ಮಾನ ಆದಮೇಲೆ ಗೊತ್ತಾಗುವಂಥದ್ದು. ವೆಯ್ಟ್ ಮಾಡ್ತೀನಿ ಅಲ್ಲಿ. ಸರ್, ಎಷ್ಟು ಸಚಿವ ಸ್ಥಾನ ಸಿಗಬಹುದು ಅಂತ ನಿರೀಕ್ಷೆ ಇದೆ? ಕರ್ನಾಟಕಕ್ಕೆ ಎಷ್ಟು ಸಚಿವ ಸ್ಥಾನ ಸಿಗಬಹುದು? ಯಾವುದು ಗೊತ್ತಿಲ್ಲಪ್ಪ. ಕಳೆದ ಬಾರಿ ಸರ್ 5 ಸಿಕ್ಕಿತ್ತು, ಒಂದು ಜಾಸ್ತಿ ಸಿಗಬೇಕು ಅಂತ ನಿರೀಕ್ಷೆ ಬಹಳ ಇರುತ್ತೆ ನಮಗೆ. ಸ್ವಾಭಾವಿಕ. ಬಟ್ ಮೋದಿಜಿಯವರು ಅಂತಿಮವಾಗಿ ಕರ್ನಾಟಕಕ್ಕೆ ಅನ್ಯಾಯ ಅಂತೂ ಖಂಡಿತ ಆಗೋದಿಲ್ಲ. ಸರಿಯಾದಂತ ಪ್ರಾತಿನಿಧ್ಯವನ್ನ ನೀಡ್ತಾರೆ. ನಿಮ್ಮ ನಿರೀಕ್ಷೆ ಹೇಳಿ. ಏನಪ್ಪ ನಿಮ್ಮ ನಿರೀಕ್ಷೆ ಹೇಳಿ. ಈ ಬಾರಿನೂ ಕೂಡ 5 ಸಚಿವ ಸ್ಥಾನ ಸಿಗ್ತದೆ ಅನ್ನುವ ನಿರೀಕ್ಷೆ ನಾವು ಕೂಡ ಇದ್ದೇವೆ. ಸಂತೋಷದ ಕ್ಷಣಗಣನೆಯಲ್ಲಿ ಇಡೀ ಭಾರತೀಯರಿದ್ದೇವೆ. ಈ ದೇಶಕ್ಕೆ ಮತ್ತೊಂದು ಹೊಸ ಅಧ್ಯಾಯ ಪ್ರಾರಂಭ ಆಗ್ತದೆ. 10 ವರ್ಷದ ಅವರ ಜನಪರ ಕಾರ್ಯಕ್ರಮಗಳು, ವಿಶ್ವದಲ್ಲಿ ಅವರ ಒಂದು ನಂಬಿಕೆ, ಅವ್ರ ಮೇಲಿರ್ತಕ್ಕಂಥ ಅಪಾರವಾದ ನಂಬಿಕೆ, ಇದು ಇನ್ನೂ ಕೂಡ ದ್ವಿಗುಣ ಆಗ್ತಕ್ಕಂಥದ್ದಕ್ಕೆ ಮೋದಿಯವರ ಅನುಭವದ ಜೊತೆಯಲ್ಲಿ ಅವರ ಹಾರ್ಡ್ ವರ್ಕು ದೇಶಕ್ಕೆ ಸಾಮಾನ್ಯರಿಗೂ ಕೂಡ ತಲುಪ್ತಕ್ಕಂಥದ್ದಕ್ಕೆ ಈ 5 ವರ್ಷ 10 ವರ್ಷಗಳಲ್ಲಿ ಯಾವುದಕ್ಕೆ ಕೆಲವು ಸಂದರ್ಭದಲ್ಲಿ ಕೆಲವು ಆದ್ಯತೆಗಳು ಸಿಕ್ಕಿಲ್ವೋ ಅಂತ ಎಲ್ಲದಕ್ಕೂ ಕೂಡ ಆದ್ಯತೆಯನ್ನು ಕೊಡೋದ್ರ ಮುಖೇನ ಈ ದೇಶವನ್ನು ಬಡತನ ರೇಖೆಗಿಂತ ಮೇಲ್ಪಂಕ್ತಿಗೆ ತರ್ತಕ್ಕಂಥದ್ದಕ್ಕೆ ಈಗಾಗಲೇ 25 ಕೋಟಿ ಜನ ಏನಾಗಿದ್ದಾರೆ, ಅದು ಇನ್ನೂ ಕೂಡ ಜಾಸ್ತಿ ಆಗ್ತಕ್ಕಂಥದ್ದಕ್ಕೆ ಚಾಲನೆಯನ್ನು ಕೊಡ್ತಾರೆ. ಸರ್, ನಿಮಗೇನಾದ್ರು ಕರೆ ಬಂದಿದೆಯಾ ಸಚಿವ ಸ್ಥಾನಕ್ಕೆ? ನಮಗೇನು ಆ ಥರ ಕರೆ ಬಂದಿಲ್ಲ. ಒಂದು ಇದು NDA ಸರ್ಕಾರ, ಅವತ್ತಿನ ಸರ್ಕಾರನೇ ಬೇರೆ, ಇವತ್ತಿನ ಸರ್ಕಾರನೇ ಬೇರೆ. ಎಲ್ಲವನ್ನು ಅರ್ಥ ಮಾಡಿಕೊಂಡು ನಮ್ಮ ಕರ್ತವ್ಯ ಏನಿದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.